ಅಧ್ಯಕ್ಷರೇ, ನಾನೊಂದು ಪತ್ರವನ್ನು ಬರೆದಿದ್ದೀನಿ ಸರ್, ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ. ಅದು ಎಷ್ಟು ಸರಿನೋ, ಎಷ್ಟು ತಪ್ಪು, ಎಷ್ಟು ಜನ ಒಪ್ಕೋತಾರೋ, ಎಷ್ಟು ವಿರೋಧಗಳು ಮಾಡ್ತಾರೋ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು, ನಮಗೊಂದು ರಾಜ್ಯ ಮಾಡಿ ಕೊಡ್ರಿ ಅಂತೇಳಿ ಒಂದು ಪತ್ರವನ್ನು ಬರೆದಿದ್ದೀನಿ. ಅದು ಸರಿನೋ ತಪ್ಪು, ನನಗೇನು ಬುದ್ಧಿ ಹಾಕಿದಾನ ದೇವರ, ಅಥವಾ ನನಗೇನು ನನ್ನ ಅನಿಸಿಕೆ ಏನಿದೆ ಅದನ್ನು ಬರೆದಿದ್ದೀನಿ. ಅದಕ್ಕೆ ಕೆಲವು ಪತ್ರಿಕೆಗಳು, ಕೆಲವು ಕನ್ನಡ ಪರ ಸಂಘಟನೆಗಳು ವಿರೋಧ ಮಾಡಿದರು, ಕೆಲವು ಸಂಘಟನೆಗಳು ನನ್ನ ಪರಾನೂ ಮಾಡಿದರು. ಹೀಗಾಗಿ ಯಾಕೆ ಇದನ್ನು ನಾವು ಬೇಡ್ತಾ ಇದ್ದೀವಿ, ಯಾವ ಕಾರಣಕ್ಕಾಗಿ ಬೇಡ್ತಾ ಇದ್ದೀವಿ ಪ್ರತ್ಯೇಕ ರಾಜ್ಯ? ಇಲ್ಲಿ ಸರ ಒಮ್ಮೆ ಒಂದು ಕಾರ್ಯಕ್ರಮದಲ್ಲಿ, ಗುಲ್ಬರ್ಗಾದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿನೂ ಇದ್ದರು, ಉಪಮುಖ್ಯಮಂತ್ರಿನೂ ಇದ್ದಾಗ ನಮ್ಮ ಹಿರಿಯರು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲೊಂದು ಮಾತನ್ನು ಹೇಳಿದ್ರು ಸರ್, ಕಲ್ಯಾಣ ಕರ್ನಾಟಕಕ್ಕೆ 5,000 ಕೊಡ್ತೇವೆ, 5,000 ಕೋಟಿ ಕೊಡ್ತೇವೆ, 5,000 ಕೋಟಿ ಕೊಡ್ತೇವೆ. ಅದ್ರ ಪದೇ ಪದೇ ನೀವು ಯಾಕೆ ಹೇಳ್ತೀರಿ? ಅಲ್ಲಿ ಮುಖ್ಯಮಂತ್ರಿಯವರೇ ಮತ್ತು ಉಪಮುಖ್ಯಮಂತ್ರಿಯವರೇ, ನೀವು ನಮಗೆ 50,000 ಕೋಟಿ ಕೊಟ್ಟನು ಇನ್ನೂ ನಿಮ್ಮ ಜೊತೆಗೆ ಬರಲಿಕ್ಕೆ ಆಗೋದಲ್ಲ ಅನ್ನುವಂಥ ಮಾತನ್ನು ನಮ್ಮ ಅಧ್ಯಕ್ಷರೇ ಹೇಳಿದಾರೆ. ಅಧ್ಯಕ್ಷರೇ, ಆಮೇಲೆ ಕಲ್ಯಾಣ ಕರ್ನಾಟಕ ಕೊಡ್ಲಿಕ್ಕೆ ನಂದೇನು ವಿರೋಧ ಇಲ್ಲ. ಕಲ್ಯಾಣ ಕರ್ನಾಟಕ 371G ಅವ್ರ ಪ್ರಕಾರ ಅವರು ಡೆವಲಪ್ಮೆಂಟ್ಗೆ ಹಿಂದುಳಿದ ಪ್ರದೇಶಗಳು ಅವ್ರು ಕೊಡ್ಲಿ, ಇನ್ನೂ ಹೆಚ್ಚು ಕೊಡಲಿ, 5,000ಕ್ಕಿಂತ 10,000 ಕೊಡ್ಲಿ, ನನಗೇನು ವಿರೋಧ ಇಲ್ಲ, ನನಗೇನು ದುಃಖನೂ ಇಲ್ಲ. ನಮಗೂ ಉತ್ತರ ಕರ್ನಾಟಕದವರಿಗೂ ನಮ್ಗೆ ಒಂದು 5,000 ಕೋಟಿ ನಮಗೂ ಕೊಡ್ರಿ ಅನ್ನುವಂಥ ಬೇಡಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಇಡ್ಲಿಕ್ಕೆ ಬಯಸ್ತೇನೆ. ಈಗ ನಾವು ಭಾಳ ಪ್ರತಿಯೊಂದರಿಂದ ಹಿಂದುಳಿದಿದ್ದೀವಿ ಸರ್. ಅದು ಆರೋಗ್ಯ, ಶಿಕ್ಷಣ, ನೀರಾವರಿ ಯೋಜನೆಗಳು. ಅಧ್ಯಕ್ಷರೇ, ನಮ್ಮ ಕ್ಷೇತ್ರದ ಜನ ಇನ್ನೂ ಬೆಂಗಳೂರು ಎಲ್ಲೈತೆ ಅನ್ನೋದು ನೋಡಿಲ್ಲ. ಎಷ್ಟೋ ಮಂದಿ ಚಲೋ ಚಲೋ ಜನ ಬಿಡ್ರಿ, ಬಡವರು ಬರಲಿಕ್ಕೆ, ಕೂಲಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗೋದಲ್ಲ. ಸ್ಥಿತಿವಂತರ ಇನ್ನೂ ಬೆಂಗಳೂರು ನೋಡಲಿಕ್ಕೆ ಆಗಿಲ್ಲ. ಬಿಕಾಸ್ ಆಫ್ ನಮಗೆ 800 ಕಿಲೋಮೀಟರ್ ದೂರ ಆಗ್ತಿದೆ ಅಧ್ಯಕ್ಷರೇ. ನಮಗೂ 5,000 ಅಥವಾ 10,000 ಕೋಟಿ ಕಲ್ಯಾಣ ಕರ್ನಾಟಕದ ಜೊತೆಗೆ ನಮ್ಮ ಕಿತ್ತೂರು ಕರ್ನಾಟಕದವ್ರಿಗೂ ಅನುದಾನವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಏನು ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದು ಹೇಳಿಕ್ಕೆ ಬಯಸ್ತೇನೆ ಸರ್. ಬರ್ತೀನಿ ನಾನು. ನೀರಾವರಿ ಯೋಜನೆಗಳ ವಿಳಂಬ, ಅದು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಇನ್ನೂ ಭಾಳ ತೊಂದರೆಯಲ್ಲಿದ್ದೀವಿ. ಆರೋಗ್ಯ ಕೇಂದ್ರಗಳಲ್ಲಿ ನಮ್ಮಲ್ಲಿ ಇವತ್ತು ಚರ್ಚೆ ಆಯ್ತು, ಇಲ್ಲೇ ನಾನು ಕೂತಿದ್ದೀನಿ ಬೆಳಗ್ಗೆಯಿಂದ ಅಧ್ಯಕ್ಷರೇ. ನಮ್ಮ ಆರೋಗ್ಯ ಮಂತ್ರಿಗಳು ಸಾಕಷ್ಟು ಜನ ಪ್ರಶ್ನೆ ಕೇಳಿದಾಗ ಅದಕ್ಕೆ ಕೆಲವರು ಉತ್ತರ ಕೊಟ್ಟರು. ಮೊದಲು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 10 ತಾಲೂಕುಗಳಿದ್ದು ಅಧ್ಯಕ್ಷರೇ, ಈಗ 15 ತಾಲೂಕುಗಳಾಗಿದ್ದಾವೆ. ಹೊಸ ತಾಲೂಕುಗಳು 5 ತಾಲೂಕುಗಳನ್ನು ಮಂಜೂರುಗಳನ್ನು ಮಾಡಿದ್ದಾರೆ. ಅದು ಕಾಗವಾಡ, ನಿಪ್ಪಾಣಿ, ಆಮೇಲೆ ಮೂಡಲಗಿ, ಯರಗಟ್ಟಿ, ಕಿತ್ತೂರು ಮಾಡಿ 17ರಲ್ಲಿ ಅಧ್ಯಕ್ಷರೇ ಕಾಗವಾಡ ಮಾಡಿ. ಇನ್ನೂವರೆಗೆ ಒಂದು ಸಿಂಗಲ್ ಇನ್ಫ್ರಾಸ್ಟ್ರಕ್ಚರ್, ಒಂದು ತಹಸೀಲ್ದಾರ್ ಆಫೀಸ್, ಅದು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದ್ದೀವಿ. ತಹಸೀಲ್ದಾರ್ ಆಫೀಸ್ ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತೀವಿ. ಇನ್ನೂ ಎಲ್ಲ ಕಚೇರಿಗಳು ಬರುವ ಯಾವಾಗ, ಆ ತಾಲೂಕಾ ಡೆವಲಪ್ ಆಗುವುದು ಯಾವಾಗ, ಅಲ್ಲಿ ಎಲ್ಲ ಕಚೇರಿಗಳು ಯಾವಾಗ, ಇವಾಗೂ ಸಹಿತ ನಾವು ಅಥಣಿಯಲ್ಲೇ ಹೋಗ್ತೇವೆ ನಾವು. ಈಗ ಏನಾಗಿದೆ ಅಧ್ಯಕ್ಷರೇ, ಪ್ರಜಾಸೌಧವನ್ನು ಕೊಟ್ಟರು ನಮ್ಮ ಕಂದಾಯ ಸಚಿವರು. ನನಗೂ ಪ್ರಜಾಸೌಧ ಕಟ್ಟಡ 8,60,00,000 ಅಧ್ಯಕ್ಷರೇ, 8,60,00,000 ಪ್ರಜಾಸೌಧ ಕಾಗವಾಡಕ್ಕೆ ಕಟ್ಟಡಕ್ಕೆ ಕೊಟ್ಟಿದ್ದೀವಿ ಅನ್ನುವಂಥ ಆರ್ಡರನ್ನು ಈ ಹೋದ ವರ್ಷ, 1 ವರ್ಷ ಆಯ್ತು ಸರ್, ಈಗ ಇನ್ನೂವರೆಗೆ ಅದ್ರ ಬಗ್ಗೆ ಏನೂ ಕ್ಯಾರೇ ಇಲ್ಲ. ಆಮೇಲೆ ಅದ್ರ ಜಾಗದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಧ್ಯಕ್ಷರೇ. ಅಲ್ಲಿ ಜಾಗದ ಆದ್ರೂ ಈಗ ನಾವು ಸೂಕ್ತವಾದ ಜಾಗವನ್ನು ಕೊಡ್ತೀವಿ ಮತ್ತು ಅದೇ ಜಾಗದಲ್ಲಿ ಕಟ್ಟಲಿಕ್ಕೆ ಏನು ತೊಂದರೆ ಇಲ್ಲ. ಯಾರೋ ಒಬ್ರು ಮಹಾನುಭಾವರು ಅಲ್ಲಿ ಬಂದು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಗೌರ್ಮೆಂಟ್ಗೆ, ಇಲ್ಲಿ ಕೆರೆ ಇದೆ, ಈ ಕೆರೆ ಜಾಗದಲ್ಲಿ ಕಟ್ಟಲಿಕ್ಕೆ ಆಗೋದ್ರಲ್ಲಿ ಕೆರೆ ಇಲ್ಲ. ಮಳೆಗಾಲದಲ್ಲಿ ಬಂದು ಸ್ವಲ್ಪ ನೀರು ನಿಲ್ತಿದ್ದು, ಅದಕ್ಕೆ ಅವ್ರು ಕೆರೆ ಅಂತೇಳಿ ನಮ್ಮ ಅಧಿಕಾರಿಗಳು ಸರ್, ಕೆರೆ ಇದೆ ಕಟ್ಲಕ್ಕೆ ಬರೋದಿಲ್ಲ. ನಾನಲ್ಲಿ ಇವತ್ತು ಅದ್ವಿ ಆತ್ಮವಿಶ್ವಾಸದಿಂದ ಹೇಳ್ತೇನೆ, ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾದ್ರೆ ಅದಕ್ಕೆ ಏನಾದರೂ ಧಕ್ಕೆ ಆದ್ರೆ
ನನ್ನ ಆಸ್ತಿ ಮಾರಿ ಅದಕ್ಕೆ ನಾ ಎಲ್ಲ ದುಡ್ಡನ್ನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಅಧ್ಯಕ್ಷ. ಏನಿದು ವ್ಯವಸ್ಥೆ ಅಲ್ಲಿ ಬರಬೇಕು. ಮತ್ತು ಬೆಂಗಳೂರಲ್ಲಿ ಅಧಿವೇಶನದಲ್ಲಿ ನಮ್ಮ ಕಂದಾಯ ಸಚಿವರು ಆ ಸಾಯಿಲ್ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡಿ, ಆಮೇಲೆ ನಿಮಗೆ ಕೊಡ್ತೇನೆ ಅಂತೇಳಿ ಜಿಲ್ಲಾಧಿಕಾರಿಗೆ ಒಂದು ಆರ್ಡರ್ ಮಾಡಿರೋ ಅಧ್ಯಕ್ಷರೇ. ಇನ್ನೂವರೆಗೆ ಅದರದ ರಿಪೋರ್ಟ್ ಕೊಟ್ಟಿಲ್ಲ. ಬೆಳಗಾವಿ ಅಧಿವೇಶನ ಆಗಿ 8 ದಿವಸ ಆಯ್ತು ರೀ, ಆಗಸ್ಟ್ದಾಗ ಆಗಿರ್ಬೇಕು, ಐ ಥಿಂಕ್ ಆಗಸ್ಟ್ದಲ್ಲಿ ಆಗಿದೆ. ಆಗಸ್ಟ್ 11ನೇ ತಾರೀಕು ಆಗಿದೆಯಲ್ಲ, ಅಲ್ಲ ಅಲ್ಲಿ ಬೆಂಗಳೂರಲ್ಲಿ ಆಗಿ ಅವಾಗ ಕೊಟ್ಟಂತ ಇನ್ನೂವರೆಗೆ ಟೆಸ್ಟ್ ಆಗಿಲ್ಲ, ಇನ್ನೂವರೆಗೆ ಅದ್ರ ರಿಪೋರ್ಟ್ ಏನಿಲ್ಲ. ಆಮೇಲೆ ನಾನು ಮಂತ್ರಿ ಹತ್ರ ಕೇಳಿನಿ, ಸರ್ ಒಂದು ಸ್ವಲ್ಪ ಅಲ್ಲಿ ಫೌಂಡೇಶನ್ ಹಾಕ್ಲಿಕ್ಕೆ ಸ್ವಲ್ಪ ಹೆಚ್ಚು ದುಡ್ಡು ಬೇಕಾದ್ರೆ ಕೊಡಿ, ಏನು ತೊಂದರೆ ಆಗ್ತಿದೆ? ಇಲ್ಲ, ಇಡೀ ರಾಜ್ಯದಲ್ಲಿ ನಾವು 8 ಜಾಗ 11 ಜಾಗದಾಗ ನಾವು ಪ್ರಜಾಸೌಧವನ್ನು ಕೊಟ್ಟಿದ್ದೇವೆ. ಎಲ್ಲದಕ್ಕೂ 8 ಕೋಟಿ 60 ಲಕ್ಷ ಕೊಟ್ಟಿದ್ದೆವು. ನೀವು ಒಬ್ಬರಿಗೆ ಹೆಚ್ಚು ಕೊಟ್ಟಿದ್ದಾದ್ರೆ ಅದು ತೊಂದರೆ ಆಗ್ತೈತಿ, ಎಲ್ಲರಿಗೂ ಕೊಡಬೇಕಾಗ್ತೈತಿ, ಕೊಡ್ಲಿಕ್ಕೆ ಆಗೋದಲ್ಲ. 20% ಹೆಚ್ಚಿಗೆ ಬೇಕಂತೇಳಿ ಅಲ್ಲೇನೋ ಇಂಜಿನಿಯರ್ಗಳು ಹೇಳಿದ್ರು, ನಿಮಗೊಂದು ಪೈಸಾನೂ ಕೊಡ್ಲಿಕ್ಕೆ ಆಗೋದಲ್ಲ ಅಂತೇಳಿ ಅವಾಗ ಮಂತ್ರಿಗಳು ನನಗೆ ಹೇಳಿದ್ರು. ಸರ್ ಇದೊಂದು ನಿಮ್ಗೆ ಕಳಿಸ್ಕೊಡ್ತೀನಿ ಸರ್. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಹೊಸದಾಗಿ ತಾಲೂಕಾ ಪ್ರಜಾಸೌಧ ಕಟ್ಟಡವನ್ನು ರೂಪಾಯಿ 16 ಕೋಟಿಗಳ ಅಂದಾಜು ಮೊತ್ತಕ್ಕೆ ನಿರ್ಮಿಸಲು ಆಡಳಿತಾತ್ಮಕ ಮನವಿಯನ್ನು ಕೊಡಲಾಯಿತು. ಅಣ್ಣ ಡೇಟ್ 25/9/25 ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ಕಡೂರು ತಾಲೂಕದಲ್ಲಿ ಕೊಡ್ಲಿಕ್ಕೆ 16 ಕೋಟಿ ಕೊಡ್ಲಿಕ್ಕೆ ಬರ್ತಿದೆ. ಯಾಕೆ ನಮ್ಮಲ್ಲಿ ಕಾಗವಾಡ ತಾಲೂಕದಲ್ಲಿ ಒಂದು 20% ಹೆಚ್ಚಿಗೆ ಮಾಡ್ಲಿಕ್ಕೆ ಕೊಡಕ್ಕೆ ಬರೋದಲ್ಲ ಅಧ್ಯಕ್ಷರೇ? ಏನು ವ್ಯವಸ್ಥೆ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ನಾನು ಅಲ್ಲಲ್ಲ, ನೀವೆಲ್ಲ ಟೈರ್ ಬಾರಿಸಿ ಬೇಡ್ರಪ್ಪ. ಮತ್ತು ನಾನು ಏನು ಬರ್ತಾರಲ್ಲಿ ಸರ್ಕಾರದ ವಿರುದ್ಧ ರಾಜು ಕಾಯಿ ಮಾತಾಡಿದ್ರೆ ಬರ್ತಾರ, ಟಿ ವಿ ಬರ್ತೈತೆ ಅದು. ನಾನು ಸರ್ಕಾರ ವಿರೋಧ ಪರವಾಗಿಲ್ಲ ಅಧ್ಯಕ್ಷರೇ, ನಾನು ತೊಂದರೆ ಆದದ್ದು ಏನು ಸಮಸ್ಯೆ ಇದೆ ಅದನ್ನು ಮಾತಾಡ್ತಾ ಇದ್ದೀನಿ. ನೀವ್ಯಾಕೆ ಗಾಳಿ ಬರ್ಸ್ತಾರೆ ಅಂತ ಸುಮ್ಕೊಂಡ್ರಲ್ಲ. ನೀವು ಧೈರ್ಯವಾಗಿ ಮಾತಾಡ್ತಿದ್ದೀರಲ್ಲ, ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ತಾ ಇದ್ದೇವೆ. ನಿಮಗೆ ಆ ಸಮಸ್ಯೆ, ನಮ್ಮ ಪರಿಸ್ಥಿತಿ ವಿರೋಧ ಪಕ್ಷದವರಿಗೆ ವಿರೋಧ ಮಾಡ್ಲಿಕ್ಕೆ ಯಾವ್ದು ಸಬ್ಜೆಕ್ಟ್ ಸಿಕ್ಕಿಲ್ಲ. ನೀವು ಸತ್ಯ ಮಾತಾಡ್ತಾ ಇದ್ದೀರಿ, ಮಾತಾಡಿ. ಕಾಂಗ್ರೆಸ್ ಮುಂದೆ ಅಧ್ಯಕ್ಷರೇ ಮಾತಾಡ್ತಾ ಇದ್ದೀನಿ. ಎಲ್ಲ ಕಡೆ ಒಂದೇ ಕೊಡಬೇಕು, ಬೇರೆ ಕಡೆ ಕೊಡಕ್ಕಾಗಲ್ಲ. ಅವ್ರು ಕೊಟ್ಟರೆ ಗದ್ದಲಾಗ್ತಿದೆ, ಇದು ಸಮಸ್ಯೆ ಇದೆ, ಕೊಡ್ಲಿಕ್ಕೆ ಬರೋದು ಅಂತ ಹೇಳಿದ್ರು. ಕಡೂರು ತಾಲೂಕದಲ್ಲಿ ಹೆಂಗೆ 16 ಕೋಟಿ ಕೊಟ್ಟರು ಸರ್? ಇದು ನನಗೂ 16 ಕೋಟಿ ಕೊಡಬೇಕು ಅನ್ನೋಂಥ ಮನವಿಯನ್ನು ಈ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ, ಒತ್ತಾಯನೂ ಮಾಡ್ತಾ ಇದ್ದೀನಿ. ಯಾಕೆ ಸರ್ ತಾರತಮ್ಯ ಇದು? ಒಬ್ಬರಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಬೆನ್ನಿನ? ನಾವೇನು ಪಾಪ ಮಾಡಿದ್ದೀವಿ ಉತ್ತರ ಕನ್ನಡದವರು? ಇದಕ್ಕಾಗಿ ನಾವು ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ, ಎಲ್ಲರೂ ವಿರೋಧ ಮಾಡಿರುವಾಗ ನಾವೊಬ್ಬರೇ ಪ್ರತ್ಯೇಕ ರಾಜ್ಯದ ಕೂಗು ಮಾಡವರೇ. 224 MLAಗಳು ವಿರುದ್ಧ ಮಾಡಿದ್ರು, ಎಷ್ಟೇ ಸಂಘಗಳು ಎಷ್ಟೇ ಸಂಸ್ಥೆಗಳು ಎಲ್ಲರೂ ವಿರುದ್ಧ ಮಾಡಿದ್ರೆ ನಾ ಮಾತ್ರ ಪ್ರತ್ಯೇಕ ರಾಜ್ಯದ ಕೂಗನ್ನು ಹೋರಾಟ ಮಾಡವ. ಏನು ಇರ್ಲಿ ಬೇಕಾದ್ರೆ ಸಾಯಲಿ ಅಧ್ಯಕ್ಷರೇ, ಸಾಯುವ ಮಟ್ಟ ಹೋರಾಟ ಮಾಡಿದ, ಆಗ್ಲೇಬೇಕಾದ್ರೆ ಬಿಡ್ಲಿ. ಈ ತರ ನಮಗೆ ತೊಂದರೆ ಯಾರಿಗೆ ಹೇಳ್ಕೊಳ್ಳೋದು? ತಡಿಯಣ್ಣ ನೀನ ಬಸ. ಅದಕ್ಕಾಗಿ ಇದು ಒಂದು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.